ವರ್ಷ ಹಿಂದೆ ಒಬ್ಬ ಕುರಿ ಕಾಯೋನ್ಗೆ ಕನ್ಸಲ್ ಬಂದಿತ್ತಂತೆ, ನಾನು ಈ ತರ ಆಕಾಶದಿಂದ ಬಿದ್ದಿದ್ದೀನಿ, ನನಗೆ ಪೂಜೆ ಮಾಡಿ ಅಂತ. ನೋಡಿ, ಇದು ಡೊನೇಷನ್ ಕೌಂಟರ್ ಇದೆ. ನಾವು 40 ರೂಪಾಯಿ ಕೌಂಟ್ರು ಇದು ಬಾಟ್ಲು ತಗೋತೀವಲ್ಲ, ಅದನ್ನು ತಂದುಬಿಟ್ಟು ಅಲ್ಲ ನೋಡಿ, ಇಲ್ಲಿ ಅವರ ಎಣ್ಣೆ ಅಭಿಷೇಕ ಮಾಡೋದು ಇಲ್ಲಿ ಬರ್ತಾ ಇದೆ. 1 to 5 ಕರೀತಾ ಇದ್ದಾರೆ. ನಮ್ಮದು ಸೀಟ್ ನಂಬರ್ 17 ಇದೆ. ನೋಡಿ, ಹೋಗೋಣ ಈಗ ಪಾದಾರ್ಪಣೆ ಮಾಡಬೇಕು. ನಿಮಗೆ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ. ಸೊ ಅದು ಓಪನ್ ದೇವಸ್ಥಾನ, ಒಂದು 20 ರಿಂದ 30 ನಿಮಿಷ ಒಳಗಡೆ ಆಗೋಗುತ್ತೆ. ಅಲ್ಲೂ ಕೂಡ ನೀವು ಹರಳೆಣ್ಣೆ ಹಾಕ್ತಾರೆ ಗೊತ್ತಾ. ಸೊ ಶನಿ ಮಹಾತ್ಮನ್ಗೆ ಸೊ ಎಲ್ಲರೂ ಕೂಡ ಹರಳೆಣ್ಣೆ ಹಾಕ್ತಾರೆ, ಎಳ್ಳೆಣ್ಣೆ ಹಾಕ್ತಾರೆ. ನವಧಾನ್ಯ ಕೂಡ ಮಿಕ್ಸ್ ಇರುತ್ತೆ, ಅಲ್ಲೇ ಬಾಟಲ್ ಸಿಗುತ್ತೆ, ಬಾಟಲಲ್ಲಿ ಹಾಕ್ಬೋದು. ಇನ್ ಕೇಸ್ ಯಾರು ದೇವ್ರ ಮೇಲೆ ಹಾಕ್ಬೇಕು ಅನ್ಕೊಂತಾರೋ ಅಲ್ಲಿ 500 ರುಪೀಸು ಡೊನೇಟ್ ಮಾಡಿಬಿಟ್ಟು ಹಾಕ್ಬೋದು. ಸೊ ಅದು ಬಂದ್ಬಿಟ್ಟು ಫುಡ್ ಡೊನೇಷನ್, ಅಂದ್ರೆ ಅನ್ನದಾನ ಕೊಡ್ತಾರೆ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ರಂಜನ್ಗಾಂವ್ ಗಣಪತಿ, ಉದ್ಭವ ಗಣಪತಿ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಶನಿಸಿಂಗಾಪುರ ಹೋಗಕ್ಕೆ 1-1.5 ಅವರ್ ಆಗುತ್ತೆ. ಇದ್ರ ಬಗ್ಗೆ ಏನು ಅಂತಂದ್ರೆ, ಶನಿಸಿಂಗಾಪುರ ಆ ದೇವಸ್ಥಾನ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು 400 ವರ್ಷ ಹಿಂದೆ ಒಬ್ಬ ಕುರಿ ಕಾಯೋನ್ಗೆ ಕನ್ಸಲ್ ಬಂದಿತ್ತಂತೆ, ನಾನು ಈ ತರ ಆಕಾಶದಿಂದ ಬಿದ್ದಿದ್ದೀನಿ, ನನಗೆ ಪೂಜೆ ಮಾಡಿ ಅಂತ. ಸೊ ಆ ಅಪ್ಪ ನೆಕ್ಸ್ಟ್ ಡೇ ಅಲ್ಲಿ ಹೋಗಿ ನೋಡಿದಾಗ ಆ ಕಲ್ಲು ರೂಪದಲ್ಲಿರುತ್ತೆ. ಆ ಕಲ್ಲು ರೂಪದಲ್ಲಿದ್ದಾಗ ಅವರ ಕನ್ಸಲ್ಲಿ ಕೂಡ ಹೇಳಿದ್ರಂತೆ, ಯಾವುದೇ ತರ ನನಗೆ ಗೋಪುರ ಇರೋಂಥ ದೇವಸ್ಥಾನ ಬೇಡ ಅಂತ. ಅಂದ್ರೆ ಏನಕ್ಕೆ ಅಂದ್ರೆ ಆಕಾಶನೇ ನನಗೆ ಗೋಪುರ ಇದ್ದಂಗೆ. ಸೊ ಹಂಗಾಗಿ ಯಾವುದೇ ಸುತ್ತಮುತ್ತ ಎಲ್ಲಾ ಕಡೆನೂ ದೇವಸ್ಥಾನ ಕಟ್ಟಿದ್ದಾರೆ, ಅಂದ್ರೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲದಕ್ಕೂ ಕೂಡ. ಬಟ್ ದೇವ್ರ ಮೇನ್ ವಿಗ್ರಹದ ಮೇಲೆ ಯಾವುದೇ ತರ ಗೋಪುರ ಇಲ್ಲ. ಸೊ ಅದ್ ನೀವು ಅಲ್ಲಿ ಹೋದ್ಮೇಲೆ ನೋಡಿ, ಸೊ ನೀವು ಕೂಡ ಏನಾರ ಅನ್ಕೊಂಡಿದ್ರೆ ಅಲ್ಲಿ ಬೇಡ್ಕೊಳ್ಬೋದು. ಫೈನಲ್ ಆಗಿ ಕಬ್ನವ್ರು ಕುಡ್ಕೊಂಡು ಬಂದ್ವಿ. ನೋಡಿ, ಬಸ್ಸೆಲ್ಲ ಅಲ್ಲಿ ನಿಲ್ಸಿದ್ದೀವಿ. ಇವಾಗ ಈ ಕಡೆಯಿಂದ ಎಂಟ್ರಿ ಇದೆ ಅಂತೆ. ಈಗ ಎಲ್ಲರೂ ಒಟ್ಟಿಗೆ ಹೋಗೋದು ಹಿಂಗೆ ಒಳಗಡೆಗೆ. ಅದು ಮೇನ್ ಎಂಟ್ರೆನ್ಸು, ವೇ ಟು ಟೆಂಪಲ್ ಅಂತ ಇದೆ. ಅದು ಬಿಟ್ಟರೆ ಇದು ಗೌರ್ಮೆಂಟ್ ಪಾರ್ಕಿಂಗು. ಸೊ ಈಗ ಇಲ್ಲಿ ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಚಿತ್ರಪುತ್ರ ಆಗ್ಬಿಟ್ರೆ ಇವಾಗ ಹೆಂಗೆ ಎಂಟ್ರಿ ಆದ್ಮೇಲೆ ಈ ಕಡೆ ಒಳಗಡೆ ಹೋಗ್ಬೇಕು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಸೊ ಇದು ಓಪನ್ ಟೆಂಪಲ್, ಇದು ಯಾವ್ದೇ ತರ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಓಕೆ. ಸೊ ಆಗ ಮುಂಚೆ ಹೇಳ್ದಂಗೆ ಇಲ್ಲಿ ಯಾರು ಕೂಡ ಪೂಜಾರಿಗಳು ಇರೋದಿಲ್ಲ ಜಾಸ್ತಿ. ನಾವೇ ಡೈರೆಕ್ಟ್ ಆಗಿ ಆಯಿಲ್ ಹಾಕ್ಬೋದು, ಇಲ್ಲ ಅಂತಂದ್ರೆ ಕೂಡ. ಸೊ ಅಲ್ಲಿ 40 ರೂಪಾಯಿ 50 ರೂಪಾಯಿ ಒಂದು ಆಯಿಲ್ ಬಾಟಲ್ ಆಚೆ ಕೊಡ್ತಾರೆ. ಅಲ್ಲಿ ತಗೊಂಡು ನಿಮ್ಗೆ ಒಂದು ಟ್ಯಾಂಕ್ ತರ ಇರುತ್ತೆ ಚಿಕ್ಕದು, ಅಲ್ಲಿ ಹಾಕಿದ್ರೆ ದೇವ್ರ ಮೇಲೆ ಬೀಳುತ್ತೆ. ಇನ್ ಕೇಸ್ ನೀವೇನೇ ಡೈರೆಕ್ಟ್ ಆಗಿ ಹಾಕ್ಬೇಕು ಅಂದ್ರೆ 500 ರೂಪಾಯಿ ಅನ್ನದಾನಕ್ಕೆ ಡೊನೇಷನ್ ಕೊಟ್ರೆ ನೀವು ಹೋಗಿ ಡೈರೆಕ್ಟ್ ಬನ್ನಿ. ನೋಡ್ಬೋದು ಒಳಗಡೆಗೆ. ಇಲ್ಲಿ ಯಾವುದು ಪೂಜಾರಿ ಇರ್ಬೋದು, ಅದು ಇದು ಅಲ್ಲಿ ಏನೂ ಇಲ್ಲ. ಮತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ನಮ್ಮ ಜಾಗನೂ ಕೂಡ ತುಂಬ ಕ್ಲೀನಾಗಿದೆ ಎಲ್ಲ. ಒಂದು ಇದರಲ್ಲಿ ಫುಲ್ ಸೆಟ್ ಕೊಡ್ತಾರೆ ಪೂಜೆ ಇದರಲ್ಲಿ. ಕಪ್ಪು ಬಟ್ಟೆ ಹಾಕಿ ಆಮೇಲೆ ಎಕ್ಕದ ಎಲೆನ ಹಾಕಿ ಆಮೇಲೆ ಮುಂದ್ಗಡೆ ಹೋಗ್ತಿದ್ದಾರೆ. ನೋಡ್ಬೋದು ಇರ್ತಾರೆ ಹಳ್ಳಿಯಲ್ಲಿ ಬರುತ್ತಲ್ಲ. ಓ, ಇದೆಲ್ಲ ಹೀಗೆ ಇಟ್ಟು ಹೋಗ್ಬೇಕಾ ತಗೊಂಡಿರೋದನ್ನ. ಅಂದರೆ ನಾವು ತೊಗೊಂಡಿರೋದನ್ನೆಲ್ಲ ಇಲ್ಲಿ ಸಪ್ರೇಟಾಗಿ ಹಾಕ್ಬಿಟ್ಟು ಮತ್ತು ಇಲ್ಲಿಂದ ಹಿಂಗೆ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ಅಂದರೆ ಇಲ್ಲಿ ಏನು ಇದಿಲ್ವಲ್ಲ ಅಣ್ಣ, ನಾರ್ಮಲ್ ಡೈರೆಕ್ಟ್ ಅಲ್ವಾ? ಬಾಗ್ಲಿಲ್ಲ, ಏನಿಲ್ಲ. ಹೀಗೆ ಬುಟ್ಟಿನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಎಲ್ಲ ಏನು ತಂದಿರ್ತಾರೆ ಅದನ್ನೆಲ್ಲ ಹಾಕ್ಬಿಟ್ಟು ಡೈರೆಕ್ಟಾಗಿ ಸ್ಟ್ರೈಟ್ ಹೋಗ್ತಾ ಇದೀವಿ. ಯಾರಾದ್ರು ಡೊನೇಷನ್ ಏನಾದ್ರು ಮಾಡೋದಾದರೆ ಇಲ್ಲೇ ಸ್ಕ್ಯಾನರ್ ಹಾಕಿರ್ತಾರೆ, QR ಕೋಡ್ಗಳು. ಅದ್ರ ಮುಖಾಂತರ ಅವರು ಡೊನೇಷನ್ ಕೊಡ್ಬೋದು. ನೋಡಿ, ಇದು ಡೊನೇಷನ್ ಕೌಂಟ್ರ್ ಇದೆ. ನಾವು 40 ರೂಪಾಯಿ ಕೌಂಟ್ರು ಇದು ಬಾಟ್ಲು ತಗೋತೀವಲ್ಲ, ಅದನ್ನು ತಂದುಬಿಟ್ಟು ಇಲ್ಲಿ ಹಾಕ್ತೀವಿ. ಈ ರೀತಿ ಇಲ್ಲಿ ಹಾಕಿದರೆ ಇಲ್ಲಿ ಕೆಲವು ಪೈಪ್ಸ್ಗಳು ಹಾಕಿದ್ದಾರೆ, ಅಳವಡಿಕೆ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಪೈಪು, ಈ ಪೈಪ್ಗಳಿಂದ ಸೀದಾ ಹೋಗಿ ಅಲ್ಲಿ ಬೀಳುತ್ತೆ. ಅದೇ ನೀವೇನಾದ್ರು ಡೈರೆಕ್ಟಾಗಿ ಅಲ್ಲಿಂದ ನಿಮ್ಮ ಆಯಿಲ್ ಅಭಿಷೇಕ ಮಾಡಬೇಕು ಅಂತಂದರೆ 500 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನೀವೇ ಹೋಗಿ ಕೈಯಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ನೋಡಿ ಈ ರೀತಿ ಹಾಕ್ಬೋದು. ಹೀಗೆ
ಎಲ್ಲರೂ ಹಾಕ್ತಾ ಇದ್ದಾರೆ ಆಯಿಲ್. ಇಲ್ಲಿಂದಲೇ ನಾವು ಹಾಕ್ಬೋದು. ಇದೊಂಥರ ಸಿಸ್ಟಮ್ ಚೆನ್ನಾಗಿದೆ. ಡೈರೆಕ್ಟಾಗಿ ಇಲ್ಲಿಂದನೇ ಅಭಿಷೇಕ ಮಾಡೋ ಥರ. ಅಲ್ಲಿ ಹೋಗಿ ಅಭಿಷೇಕ ಮಾಡ್ಬೋದು, 500 ರೂಪಾಯಿ ಕೊಟ್ಬಿಟ್ಟೆ. ಇಲ್ಲಾಂದರೆ ಇಲ್ಲಿಂದನೇ ಡೈರೆಕ್ಟಾಗಿ ಅಭಿಷೇಕ ಮಾಡ್ಬೋದು. ಇಲ್ಲದೆ ಇವಾಗ ಹೋಗೋಣ ಅಂತ ಮುಂದೆಗಡೆ ಅಲ್ಲ ನೋಡಿ, ಇಲ್ಲಿ ಅವರ ಎಣ್ಣೆ ಅಭಿಷೇಕ ಮಾಡೋದು ಇಲ್ಲಿ ಬರ್ತಾರೆ. ಇದೇ ಉದ್ಭವ ಆಗಿದೆ ಸರ್. ಇದು ಮೇಲಿಂದ ಬಿದ್ದಿರೋದು, ಆಕಾಶದಿಂದ ಬಿದ್ದಿರೋದು. ಹಂಗಾಗಿ ಇದು ಮೇಲ್ಗಡೆ ಏನು ಮಾಡಿಲ್ಲ ಆಗಲಿ ಇಲ್ಲ, ಇದು ಏನಕ್ಕೂ ಇಲ್ಲ. ಸೊ ಅದರಿಂದ ಅವತ್ತಿಂದ ಇವತ್ತಿನ ತನಕನೂ ಯಾವುದೇ ತರ ಗೋಪುರ ಇದ್ರ ಮೇಲೆ ಕಟ್ಟಿಲ್ಲ. ಅದೇ ಒಬ್ಬ ರೈತನ ಕನ್ಸಲ್ಲಿ ಬಂದು ಅವರು ಕುರುಬರು ಕುರಿಕಾಯಿ ಕನ್ಸಲ್ಲಿ ಬಂದು ಇದು ಹೇಳಿರೋದು. ಓಕೆ. ಸೊ ಗೂಗಲಲ್ಲಿ ಕೂಡ ಸೇಮ್ ಅದೇ ಹಿಸ್ಟ್ರಿನೇ ಇದೆ. ಬನ್ನಿ. ಶನೇಶ್ವರನ ದೇವಾಲಯ ಇದು. ಓಕೆ, ಸೊ ಇವಾಗ ಶನೇಶ್ವರನ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮನೆ ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಆಗಿದೆ, ಅಲ್ಲಿಗೆ ಹೋಗೋಣಂತೆ. ಶ್ರೀ ಮಹಾಗಣಪತಿ ರಂಜನ್ಗಾಂವ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಇದೊಂದು ತುಂಬ ಫೇಮಸ್ ದೇವಸ್ಥಾನ ಅಂತೆ. ಸೊ ನಡೀರಿ ಇವಾಗ ಇಲ್ಲಿಂದ ಮಹಾಗಣಪತಿ ಏನಿದೆ ರಂಜನ್ಗಾಂವ್ ಆ ದೇವಸ್ಥಾನಕ್ಕೆ ಹೋಗೋಣಂತೆ. ಇದು ಆ್ಯಕ್ಚುಲಿ ಒಂದು ಹೆಬ್ಬಾಗಿಲು ಥರ ಹಾಕಿದ್ದಾರೆ ಇಲ್ಲಿ ಕಂಪ್ಲೀಟಾಗಿ. ಸೊ ಇಲ್ಲಿಂದ ನಾವು ಹಂಗೆ ಒಳಗಡೆ ಹೋಗಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗಬೇಕು. ನಡೀರಿ ಒಳಗಡೆ ಹೋಗೋಣ, ಹೆಂಗಿದೆ ನೋಡೋಣ. ವೀಡಿಯೋ ಮಾಡೋಕ್ಕೆ ಅಲೋ ಮಾಡಿದರೆ ವೀಡಿಯೋ ಮಾಡ್ಬೋದು, ಇಲ್ಲಾಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಅಲ್ಲಿದೆ ನೋಡಿ ಎಂಟ್ರೆನ್ಸು. ಎಲ್ಲ ಕಡೆ ವಡಾಪಾವ್ ವಡಾಪಾವ್ ವಡಾಪಾವ್. ಓಕೆ, ಎಂಟ್ರೆನ್ಸು ಇದು. ಇವಾಗ ಇದು ಎಂಟ್ರೆನ್ಸ್, ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಿಮಗೆ ಒಳಗಡೆ ಹೋಗಿ ಮೋಸ್ಟ್ಲಿ ಅಲ್ಲಿ ಕ್ಯೂ ಲೆಂತ್ ಇದೆ ಒಂದು ಸ್ವಲ್ಪ, ಬಟ್ ನಡೀರಿ ಇವಾಗ ಹೊರಗಡೆ. ಇಲ್ಲೂ ಸೇಮ್ ಎಲ್ಲ ಕೇಜ್ ಟೈಪಲ್ಲಿ ಮಾಡಿದ್ದಾರೆ. ಇಲ್ಲಿಂದ ಬಂದು ಸೀದಾ ಎಂಟ್ರಿ ನೋಡಿ. ಇದೇ ದೇವಸ್ಥಾನ. ಈಗ ಲೈನಲ್ಲಿ ಕ್ಯೂವಲ್ಲಿ ಬರಬೇಕಾಗುತ್ತೆ. ಒಳಗಡೆ ಹೋದರೆ ಅಲ್ಲಿ ಆ್ಯಕ್ಚುಲಿ ನೋಡ್ಬೋದು. ಇದು ಫುಲ್ ಕಂಪ್ಲೀಟ್ ದೇವಸ್ಥಾನ ವುಡ್ಡಲ್ಲಿ ಮಾಡಿದ್ದಾರೆ. ಸೊ ಈಗ ದೇವಸ್ಥಾನ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಸೀದಾ ಪುಣೆಯಲ್ಲಿ ಫ್ಲೈಟು 10 ಗಂಟೆಗೆ ಚೆಕ್-ಇನ್ನು, 11 ಗಂಟೆ ಫ್ಲೈಟ್ ಹೋಗಬೇಕು. ಅಲ್ಲಿಂದ ಸೀದಾ ಬೆಂಗಳೂರು. ಸೊ ಅಷ್ಟೇ, ಇಲ್ಲಿಗೆ ನಮ್ಮ ಟೆಂಪಲ್ ರನ್ ಮುಗೀತು. ಸೊ ಇನ್ನೇನಿದ್ರು ಬೆಂಗಳೂರಿಗೆ ಹೋಗಿ ರೀಚ್ ಆಗೋದು. ಕೊನೆಯ ಊಟ ಶಿವಸಾಗರ್ ಅಂತ ಹೇಳ್ಬಿಟ್ಟು ಇವತ್ತಿಗೆ ನಮ್ಮ ಟ್ರಿಪ್ ಎಂಡ್ ಆಗುತ್ತೆ. ಮತ್ತೆ ಸಿಗೋಣ ಅಣ್ಣ. ಇವತ್ತಿಗೆ ನಮ್ಮ ಟ್ರಿಪ್ ಎಂಡ್ ಆಗ್ತಾಯಿದೆ. ಎಲ್ಲಿ? ಮತ್ತೆ ಸಿಗುವ ಇನ್ನೊಂದು ಟ್ರಿಪ್ಪಲ್ಲಿ. ಊಟ ವೆಜ್ ರೆಸ್ಟೋರೆಂಟ್ಗೆ ಇಲ್ಲೇ ನೋಡ್ಬೋದು. ಬಸ್ಸಲ್ಲಿ ನಿಲ್ಲಿಸಿದ್ದೀವಿ. ಬಸ್ಸಲ್ಲಿ ನಿಲ್ಲಿಸಿ ಈಗೆಲ್ಲ ಹೊರಡ್ತಾ ಇದ್ದೀವಿ. ಈಗ ಏನಿದ್ರು ನೆಕ್ಸ್ಟ್ ಡಿನ್ನರ್ ಮಾಡ್ಕೊಂಡು ಡಿನ್ನರಿಂದ ಸೀದಾ ಏರ್ಪೋರ್ಟಿಂದ ಸೀದಾ ಮನೆ. ಫುಡ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇದು ಅಲ್ಲ. ಎಲ್ಲ ರೀತಿ ಆಮೇಲೆ ರೈಸ್ ಐಟಮ್ಸ್ ಇದೆ, ಎಲ್ಲ ಸೌತು ಮತ್ತು ನಾರ್ತಲ್ಲಿ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇವಾಗ ಊಟ ಮಾಡ್ಬೋದು. ರೋಟಿಲಿ 2 ಇದೆ, ನಾನ್ ಇದೆ ಪ್ಲಸ್ ರುಮಾನ್ ಇದೆ. ರೋಟಿಗೆ ಏನಿದೆ, ನಾನು ತೊಗೊಂಡೆ ತಂದೂರಿ ರೋಟಿನೂ ಇದೆ.
ಫೈನಲ್ ಆಗಿ ಪುಣೆ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನೋಡ್ಬೋದು ಎಲ್ಲರೂ ವಾಪಸ್ಸು ಬ್ಯಾಕ್ ಟು ಬೆಂಗಳೂರು. ನಾವು ಇನ್ನು ಮಿಕ್ಕಿರೋರೆಲ್ಲ ಮನೆಗೆ ಹೋಗ್ತಿದ್ದಾರೆ. ಓಕೆ, ಚೆನ್ನಾಗಿತ್ತು, ಎಲ್ಲ ತುಂಬ ಆರ್ಗನೈಸ್ಡ್ ಆಗಿತ್ತು. ಎಲ್ಲೂ ಕೂಡ ಏನೂ ಪ್ರಾಬ್ಲಮ್ ಮಾತ್ರ ಏನಾಗಲಿಲ್ಲ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ನಮ್ಮ ಫ್ಲೈಟ್ಗೆ ಬೋರ್ಡ್ ಆಗೋಣ. ಅಣ್ಣ ಕೊನೆಗೂ ನಮ್ಮ ಸರ್ದಿ ಬಂತಲ್ವಾ? ನೋಡ್ಬೋದು 1 to 5 ಕರೀತಾ ಇದ್ದಾರೆ. ನಮ್ಮದು ಸೀಟ್ ನಂಬರ್ 17 ಇದೆ. ನೋಡಿದ್ವಿ, ಹೋಗೋಣ. ಈಗ ಪಾದಾರ್ಪಣೆ ಮಾಡಬೇಕಷ್ಟೆ ಒಳಗಡೆಗೆ. ನಮ್ಮ ಟೀಮವರೆಲ್ಲ ಆಲ್ರೆಡಿ ಹೋಗ್ತಾ ಇದ್ದಾರೆಲ್ಲ. ಇವಾಗ ನಾವು ಹೊರಡಬೇಕು ಅಂತ. ಹೌದು, ಮೇ ಬಿ ಹೌದು. ಹೋಗುವಾಗ ಇದ್ರಲ್ಲಿ ಹೋಗಿದ್ವಿ, ಏರ್ ಇಂಡಿಗೋದಲ್ಲಿ. ಏರ್ ಇಂಡಿಗೋ ಅಲ್ಲ, ಇವಾಗ ಏರ್ ಇಂಡಿಯಾದಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಫೈನಲಿ ಓಕೆ, ಫೈನಲ್ ಆಗಿ ಎಕ್ಸಿಟ್ ನಾವು ಟರ್ಮಿನಲ್ 2 ಇಂದ ಮಾಡ್ತಾಯಿದ್ದೀವಿ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಎಷ್ಟು ಚೆನ್ನಾಗಿರೋದು ಬೇರೆ ಯಾವುದೂ ಇಲ್ಲ. ನೋಡ್ಬೋದು, ಏರ್ಪೋರ್ಟ್ ನೀಟ್ನೆಸ್ ಇರ್ಬೋದು, ಕ್ಲೀನಿನೆಸ್ ಇರ್ಬೋದು, ಎಲ್ಲದಕ್ಕೂ ನಂಬರ್ 1. ಟರ್ಮಿನಲ್ 2 ಕಡೆಯಿಂದ ನಾವು ಎಕ್ಸಿಟ್ ಆಗ್ತಿದ್ದೀವಿ. ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಎಲ್ಲರಿಗೂ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಿಮ್ಮ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.